ನಾವು ನಮ್ಮ ಬಾಯ್ಸ್ಗಳೆಲ್ಲ ಸೇರ್ಕೊಂಡೆ ಯುಗಾದಿ ಹಬ್ಬಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ. ಗಾಡಿ ಸ್ವಲ್ಪ ಹಾಗೆ ಏರ್ ಹಾಕ್ಸ್ಕೋಬೇಕಿತ್ತು, ಇದರಲ್ಲಿ ಹಾಕ್ಸ್ಕೊಂಡೆ ನಾವು ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ನೀನು ಮೋಸ ಮಾಡ್ತಾ ಇದೀಯಾ. ನಾನಷ್ಟು ಬೇಗ ಬಂದೆ ಮಂಗ ಟೋಲಿಂದ ಬಂದು ಇನ್ನೇನು ನೆಕ್ಸ್ಟ್ ಲೆಫ್ಟ್ ತಗೊಂಡ್ರೆ ಊರು. ಇಲ್ಲಿಂದ ನೆಕ್ಸ್ಟು 9 ಕಿಲೋಮೀಟ್ರ್ ಇದೆ ನಮ್ಮೂರು. ನಾವು ಹೆಂಗೆ ಬೆಂಗಳೂರಿಂದ ಬಂದಾದ್ಮೇಲೆ ಟೋಲ್ ಕಟ್ಟಬೇಕಲ್ವಾ ನೋಡಿ. ಈಗ ಊರಿಗೆ ನಿಯರ್ ಬೈ ಹೋಗ್ಬೇಕಾದ್ರೂ ಟೋಲ್ ಕಟ್ಟಬೇಕಿಲ್ಲಿ. ಟೋಲ್ ಇದೆ, ಹೇಳ್ತೀನಿ ಲೋಕಲ್ಲು ಅಂತ ಇಲ್ಲೇನೆ. ಆಲ್ಮೋಸ್ಟ್ ನಮಗೆ ಬೆಂಗಳೂರಿಗೆ ಮೋಸ್ಟ್ಲಿ ಕರ್ನಾಟಕ ಅಂತ ಹೇಳ್ಬೋದು, ಆದರೆ ಬೆಂಗಳೂರಿಗೇನೆ ಆಲ್ಮೋಸ್ಟ್ ಎಲ್ಲ ಫುಲ್ಲು ಎಲ್ಲ ಗ್ಯಾಸ್ ಎಲ್ಲ ಏನು ಯೂಸ್ ಮಾಡ್ತೀವಿ HP ಗ್ಯಾಸ್ ಅಂತ. ಇದು ನಮ್ಮ ಸರೌಂಡಿಂಗಲ್ಲೇ ಆಗಿರೋದು. ತುಂಬ ಇದೆ, ಅದು ರೀಸೆಂಟಾಗಿ ಅಂದರೆ ತುಂಬ ವರ್ಷಗಳೇ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಎಲ್ಲ. ಇಲ್ಲಿದ್ದಾರೆ HP ಗ್ಯಾಸ್ ಸಪ್ಲೈ ಆಗೋದು. ನಮಗೂ ಸ್ವಲ್ಪ ಖುಷಿ ಇದೆ, ಯಾಕೆ ನಮ್ಮ ಊರ ಹತ್ರ ಇದೆ ಅಂತ. ಖುಷಿ ಅಂದರೆ ಏನಂದರೆ ಗ್ಯಾಸ್ ಮೋಸ್ಟ್ಲಿ ನಮ್ದೆಲ್ಲ HP ಗ್ಯಾಸ್ ಎಲ್ಲ ಮನೆಗೆಲ್ಲ ಬೆಂಗಳೂರಿಗೆಲ್ಲ ಬಂದರೆ ಮೋಸ್ಟ್ಲಿ ಇಲ್ಲಿಂದನೇ ಬರ್ಬೋದು ಅಂತ, ನಾವು ಊರಿಂದ ಬಂತು ಅಂತ ಒಂದು ಫೀಲ್ ಆಗುತ್ತೆ ನಮಗೆ. ಇದು ನಮ್ಮದು ಮರ್ಕೋನಹಳ್ಳಿ ಡ್ಯಾಮ್ ಅಂತ. ಇದು ನಿಯರ್ ಬೈ ನಮ್ಗೆ ಹೆಂಗೆ ಅಂದರೆ ತುಂಬ ಜನಗಳಿಗೆಲ್ಲ ತುಂಬ ಹೆಲ್ಪ್ ಆಗಿದೆ. ಯಾಕೆಂದರೆ ಇದು ಈ ಡ್ಯಾಮಿಂದ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ನೀರು ಹೋಗುತ್ತೆ. ಗದ್ದೆಗಳಾಗಲಿ ಆದರೆ ಏನು ಹೇಳ್ತಾರಲ್ಲ, ಭತ್ತ ನಾಟಿ ಎಲ್ಲ ಮಾಡ್ತೀವಲ್ಲ, ಅದಕ್ಕೆಲ್ಲ ತುಂಬ ಬೆಳೀತಾರೆ. ತುಂಬ ಹೆಂಗಂದರೆ ಇದರಿಂದ ತುಂಬ ಜನ ಇದರಿಂದ ಲೈಫ್ನ ಕಟ್ಕೊಂಡಿದ್ದಾರೆ. ಮತ್ತು ಎಷ್ಟೋ ಜನ ಇದರಿಂದ ನಾವು ಸಹಾಯ ತಗೊಂಡು ನೆನೆಸ್ಕೋಬೇಕು. ಅದು ನಮ್ಗೆ ತುಂಬ ಖುಷಿ ಇದೆ. ನಮ್ಮ ಡ್ಯಾಮು ನಮ್ಮ ಸರೌಂಡಿಂಗಲ್ಲಿ ಇರೋದ್ರಿಂದ ಏನೋ ಒಂಥರ ನಮ್ಗೊಂಥರ ಖುಷಿ. ಇದು ಹೆಂಗೆ ಅಂದರೆ ಇದು ಒಂಥರ ಲಾಸ್ಟ್ ಬಾರ್ಡ್ರ್ ಇದೆ. ಹಂಗೆ ನಮಗಿದು ನಮ್ಮದು ಇವಾಗ ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ಯಾವ ಥರ ಹಂಗೆ ನಮ್ದು ಹೆಂಗೆ ಮಂಡ್ಯ ಬಾರ್ಡ್ರ್ ಇದು ಲಾಸ್ಟ್. ಇದು ಇಲ್ಲಿಂದ ನೆಕ್ಸ್ಟ್ ಇನ್ನೆಲ್ಲ ಹೋಯ್ತು ಅಂದರೆ ನಾವು ಈ ಕಡೆ ಆ ಕಡೆ ಹೋಗ್ಬಿಡ್ತೀವಿ, ತುಮಕೂರಿಗೆ ಸೇರ್ಕೊಬಿಡ್ತೀವಿ, ತುಮಕೂರು ಡಿಸ್ಟಿಕ್ಗೆ. ನಮ್ದು ಹೆಂಗೆ ಅಂದರೆ ನಮ್ಮದು ಸ್ವಲ್ಪ ಲಾಸ್ಟ್ ಬಾರ್ಡ್ರಲ್ಲಿ ಮಂಡ್ಯ ಡಿಸ್ಟಿಕ್ಕು, ನಮ್ಮದು ಮಂಡ್ಯಕ್ಕೆ ಸೇರ್ಕೋತೀವಿ. ಯಾಕೆಂದರೆ ಇದರಿಂದ ಇದು ಒಂಥರ ಲಾಸ್ಟ್ ಬಾರ್ಡ್ರ್ ಇದ್ದಂಗೆ ನಮಗಿದು. ಅದು ಏನೋ ನಮಗೊಂಥರ ಖುಷಿ. ಈ ಡ್ಯಾಮಿಂದನೇ ನಮ್ಮ ಮನೆಗೂ ನೀರು ಬರ್ತಾ ಇದೆ, ಆದರೂ ಒಂಥರ ಖುಷಿ ಇದೆ ನಮಗೂ. ಸಾಹಿತ್ಯಕ್ಕೆ ನಾವೆಲ್ಲ ನೆನ್ಸ್ಕೋಬೇಕು ಇದನ್ನು, ನಮ್ಮ ಡ್ಯಾಮ್ನ. ನಮ್ಮ ತೋಟ ಸಿಕ್ತು ಅಂದರೆ ನಮ್ಮ ಊರಿಗೆ ಎಂಟ್ರಿ. ಏಕೆಂದರೆ ನಮ್ಮದು ತೋಟದಿಂದನೇ ನಮ್ಗೆ ಹೆಂಗೆ ಅಂದರೆ ನಮ್ಮ ಊರು ಗೊತ್ತಾಗ್ಬಿಡುತ್ತೆ ನಮಗೆ. ನಮ್ಮ ತೋಟ ಸಿಕ್ಬಿಟ್ರೆ ಇದು ನಮ್ಮ ತೋಟ. ಇದು ನೆಕ್ಸ್ಟ್ ಹಿಂಗೆ ಹೋದರೆ ಊರೇ ಎಂಟ್ರಿ. ನಮ್ಮದೇ ಊರು ದೊಡ್ಡ ಚಕ್ಕನಹಳ್ಳಿ ಅಂತ ನಮ್ಮ ಊರ ನೇಮು. DJ ಹಳ್ಳಿ. ಊರನ್ನ ಸಿಟಿ ನೋಡ್ದಂಗೆ ಆಗುತ್ತೆ, ಮಸ್ತಾಗಿದೆ. ಊರುಗಳೆಲ್ಲ ಮನೆಗಳು ಕಟ್ಕೊಂಡು ಮಸ್ತಾಗಿದ್ದಾವೆ. ನಮ್ಮ ಮಗು ಬೇರೆ ಹೋಗ್ತಾ ಇದ್ದಾನೆ. ಇಂದ ತೆಗಿಯಪ್ಪ, ಮಗು ತೋರ್ಸಪ್ಪ. ಮಗು ಏನೋ ಇದು ಈರ ಕಟ್ಟಿಂಗ್ ನೋಡ ಮಗು. ನಮ್ಮ ಮಗು ಇವನು ರಾಜ್ಕುಮಾರ್ ಅಂತ. ಇವನು ನಾವು ಮಗು ಅಂತ ಕರಿತೀವಿ, ಯಾಕೆಂದ್ರೆ ತುಂಬ ಸಣ್ಣ ಇದ್ದಾನೆ. ಅದರಿಂದ ಮನೆಗೆ ಎಂಟ್ರಿ. ನಮ್ಮ ಪಾರ್ಕಿಂಗ್ ಜಾಗದಲ್ಲಿ ನಮ್ಮ ಕಾರ್ ಹಾಕ್ಬಿಟ್ರೆ ತಣ್ಣಗೆ ನಮ್ಮ ತೆಂಗಿನ ಮರ ಕೆಳಗಡೆ ನಿಂತ್ಕೊಬಿಡುತ್ತೆ. ಹಬ್ಬಕ್ಕೆ ನಮ್ಮದು ಪಡಲಮ್ಮ ಹಬ್ಬ ಅಂತ ಮಾಡ್ತೀವಿ, ಅದಕ್ಕೆ ಸ್ಟವ್ ತಗೋಬ ಅಂತ ಹೇಳಿದ್ರು. ಗ್ಯಾಸ್ನ ತಗೊಂಡು ನಾನು ನಮಗೆ ಹೋಯ್ತಾ ಇದ್ದೀವಿ. ನಮ್ಮ ಬಾಯ್ಸ್ ಬೇರೆ ಸಿಗಲಿಲ್ಲ ಸೀಟು ಹಿಂದೆ ಕೂತ್ಕೊಳ್ಳೋಕ್ಕೆ. ನಮ್ಮ ನಗು ಕಣ. ನಮ್ಮ ಮಗು ಯಾವ್ದು ಕಟ್ಟಿಂಗ್ ಇದು. ನಮ್ಮ ಮಗು ಕಟ್ಟಿಂಗ್ ಅಂತಾರ ಹೆಂಗೆ ಅಂದ್ರೆ ವಿರಾಟ್ ಕೊಹ್ಲಿ ತರ ಕಾಣ್ತಾರೆ ಕಣ. ಈ ತರ ಕಣ, ನಿಜ ಕಣ. ಆಯ್ತು ಬಾರ ಆಯ್ತು, ಬೈ ಬಾರ. ಇದೆಲ್ಲ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾಯಿ ನೀನ್ ಜನ ನೋಡ್ತಾರೆ ಕಣ್ಣಿಂದ. ಯುಗಾದಿ ಹಬ್ಬಕ್ಕೆ ಈ ತೋರಣ, ಮಾವಿನ ತೋರಣ ಕಟ್ಟಿದ್ರೇನೆ ಮನೆಗೆ ಒಂದು ಲಕ್ಷಣ ಹಬ್ಬ ಅಂತ ನಮ್ಮ ಹಿಂದೂಗಳ. ಅದೇ ನಮ್ಮದು ಹೆಂಗೆ ಅಂದರೆ ಇವಾಗಿನ ಹೊಸ ವರ್ಷ ಸ್ಟಾರ್ಟ್ ನಮಗೆ ಯುಗಾದಿ ಹಬ್ಬದಿಂದನೇ. ಮನೆ ಕಟ್ಟಿ ಇಟ್ಕೊತೀನಿ ಹಂಗೇನೆ ಬಿಡ್ತೀನಿ. ಗಾಡಿ ನಾನು ಬೆಂಗಳೂರಿಂದ ಬಂದಾಗ ಮಾತ್ರ ಗಾಡಿ ತೆಗೆಯೋದು. ಇಲ್ಲಿ ಸ್ವಲ್ಪ ತೋಟದಿಂದ ಕಾಯಿ ಇರೋಕ್ಕೆ ಅದಕ್ಕೆ ಇದಕ್ಕೆ ಕೊಂಡಿದ್ದೀನಿ. ಒಂದು 10 ನಿಮಿಷ ತುಣಿಬೇಕು, ಯಾಕೆಂದರೆ ಬೇಗ ಸ್ಟಾರ್ಟ್ ಆಗಲ್ಲ ಇದು.
ನಿಂತ್ಬಿಟ್ಟಿರ್ತೀವಲ್ಲ ಅದರಿಂದ ಈಗ ಸ್ವಲ್ಪ ಹಿಂಸೆ ಸ್ವಲ್ಪ ಇದು. ಫೈನಲಿ ನಮ್ಮ ಗಾಡಿ ಸ್ಟಾರ್ಟ್ ಆಯಿತು. ಇವಾಗ ಬೋರ್ ಲೈನ್ 9 ಗಂಟೆಯಿಂದ ಕರೆಂಟ್ ಬಿಟ್ಟಿದ್ದಾರೆ. 9 ಗಂಟೆಯಿಂದ ಮೋಟ್ರ್ ಆನ್ ಮಾಡ್ಬೇಕು. ಇವಾಗ ಲೈನ್ ಆನ್ ಮಾಡಿ ಕೊಟ್ಟು ನೀರು ಬಿಡಬೇಕು. ನಮ್ಮ ಮಾಮ್ ಗಿರಿ ಮಾಮ್ ಅಂತಿದ್ರು. ಆಯ್ ಮ್ಯಾಮ್ ಆರಾಮ್ ಮ್ಯಾಮ್ ಅಣ್ಣ ಅಲ್ಲೇ ಎಲ್ಲ ಆಗೋದು. ಇವಾಗ ಬಂದೆ 1 ನಿಮಿಷ. ಈಗ ಮಾಮ್ 5 ನಿಮಿಷ ಮಾಡ್ಬಿಡ್ತೀನಿ. ಇವಾಗ ನಮ್ಮ ಅಣ್ಣ ರಸನ ಅಂತ ನಮ್ಮ ಮಾಮ್ ಗಿರಿ ಮಾಮ್ ಇರೋ ಫುಲ್ ಎಲ್ಲ ಎಣ್ಣೆ ಹಾಕಿದ್ದಾರೆ. ಮಾಮ್ ಮುಂದೆ ಆನ್ ಮಾಡ್ಬಿಡ್ತೀನಿ. ಶಿವ ಆನ್ ಮಾಡ್ಕೊಂಡ್ರೆ ಊರಿಗೂ ಬಿಟ್ಟಿದ್ದಾರೆ. ಏನಾ ಗಡಿ ಆಗಿದ್ದಾರೆ ಈಗ. ಅಂದ್ರೆ ಕ್ರಿಕೆಟ್ ರೆಡಿ ಮಾಡ್ಕೊಂಡು ಆಟಲ್ಲ. ಹಾಯ್ ಬಾಯ್ಸ್ ದರ್ಶು ಹಾಯ್ ಬಂದೆ ಎಲ್ಲ ಆಡ್ತಾರೆ. ಕ್ರಿಕೆಟ್ ಆಡ್ತಾ ಇದ್ದಾರೆ ಈಗ. ಒಳ್ಳೆ ಟೀಮ್ ರೆಡಿ ಆಗಿದೆ ಈಗ. ಅದು ನಮ್ಮ ಊರು ಹುಡುಗರು ನಮ್ಮ ಊರು ಏನೋ ಒಂಥರ ಖುಷಿ ಒಂಥರ. ಊರಿಂದೆಲ್ಲ ಹೋದ್ರೆ ನಮ್ಮ ಕೊಟ್ಟಿಗೆ ಬೋರ್ ಲೈನ್ ಮಾಡಕ್ಕೆ ಹೋಗೋದಾರ ಇದು ತಾಯಿನೇ. ಹಸುಗಳೆಲ್ಲ ಕಟ್ಟಾಕಿದ್ದಾರೆ. ಇಷ್ಟೊಂದು ಹಸು ಎಲ್ಲ ನಮ್ದೆಲ್ಲ. ನಾವು ಹಸು ನಮ್ಮ ಮನೇಲಿ ಯಾವುದೂ ಇಲ್ಲ ಇವಾಗ. ಅವಾಗ ಸಾಕ್ತಾಯಿದ್ರು. ನಮ್ಮಮ್ಮ ಎಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಇದ್ರನ್ನ. ಈ ಗದ್ದೆಗಳೆಲ್ಲ ಅದರೆಲ್ಲ ಬೇರೆಯವ್ರಿಗೆ ಮೇಯಿಸ್ಬಿಡ್ತಾರೆ. ಅವ್ರು ಹೆಂಗೆ ಅಂದರೆ ವರ್ಷಕ್ಕೆ ಇಷ್ಟು ಅಂತ ಕೊಟ್ಬಿಡ್ತಾರೆ. ಎಲ್ಲ ಕಟ್ಟಾಕೊಂಡಿದ್ದಾರೆ. ಬಿಸಿಲು ಇವಾಗ ಜಸ್ಟು ಮೋಟ್ರ್ ಆನ್ ಮಾಡಿದೆ. ತೋಟದ್ದು ತೋಟ ಹತ್ರ ಬಂದೆ. ಒಂದು ತೋಟಕ್ಕೆ ನೀರು ಹೋಗ್ತಾ ಇದೆ. ಮೋಸ್ಟ್ಲಿ ಕಾಣ್ತಾ ಇದೆ. ಮೋಸ್ಟ್ಲಿ ನೀರು ಆನ್ ಆಗಿದೆ. ಯಾರೋ ತೋಟದಿಂದ ನೀರು ತಗೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಏನೋ ಸಿಗ ನೀರು ಕೊಡ್ತಾ ಇದ್ದಾರೇನೋ. ನೀರು ಹೋಗ್ತಾ ಇದೆ. ಏನೊಂದು ಓಪನ್ ಬಾವಿ ನೀರಿನ ಸ್ವಲ್ಪ ಜಾಸ್ತಿ ಪ್ರೆಸರ್ ನೀರು ಬರ್ತಾ ಇರುತ್ತೆ. ನಾನು ಮಾಡಿದೆ. ಇನ್ನೊಂದು ಸ್ವಲ್ಪ ಹೋಗ್ತಾ ಇದೆ. ಅಲ್ಲೊಂದು ಸ್ವಲ್ಪ ಯಾರೋ ಆಫ್ ಮಾಡಿದಲ್ಲ ಅವ್ರು ಏನೋ ತೊಗೊಂಡಿದ್ದಾರೆ. ಯಾರೋ ಪಾಪ ಅವ್ರು ಏನೋ ಸಿಗ್ನಲ್ ಕೊಡ್ಸೋಕೆ ಆನ್ ಮಾಡ್ಕೊಂಡವ್ರೆ. ಸ್ವಲ್ಪ ಹೋಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದೀವಿ ಅಂತ ನೋಡ್ಕೊಂಡು ಬಂದ್ಬಿಟ್ರೆ ಪಾಪ ಜಾಕಿ ಬಿಸ್ತಲ್ಲೇ ನಿಂತಿದೆ ಅಂತ ಹೇಳಿಲ್ಲ. ಈಗ ಸ್ವಲ್ಪ ಇತ್ತು. ಮೋಸ್ಟ್ಲಿ ನಮ್ಮ ಮನೆ ಪಕ್ಕದಲ್ಲೇ ತೋಟ ಇರೋದು. ಇದು ದೂರ ಏನಿಲ್ಲ, ಪಕ್ಕದಲ್ಲೇ ಇದೆ. ನಾನು ಓದಿದ ಸ್ಕೂಲ್ ಇದು ಗೌರ್ಮೆಂಟ್ ಸ್ಕೂಲು. 7th ಸ್ಟ್ಯಾಂಡರ್ಡ್ ತನಕ ನಾನು ಇಲ್ಲೇ ಓದಿದ್ದು. ತೋಟ ಇದೆ. ಹೋಗಿ ಬರ್ತಾ ಇದೆ. ಇದೂ ಬಜಾರಾಗಿದೆ. ಇಲ್ಲ ಅಲ್ಲೇ ಸ್ವಲ್ಪ ಬರ್ತಾ ಇದೆ. ಹೋಗ್ಬೋದು. ಒಂದು 3 ಕಡೆ ತಿಳಿಸಿದೆ. ಹೋಗ್ತಾ ಇದೆ ನೀರು. ಇಲ್ಲೊಂದು ಸ್ವಲ್ಪ ಹೋಗ್ತಾ ಇದೆ. ಸ್ವಲ್ಪ ಬಿಟ್ಟು ಹೋಗ್ತಾ ಇದೆ. ಮೋಸ್ಟ್ಲಿ ಪ್ರೆಸರ್ಗೇನೋ ಒಂದು ಓಪನ್ ಬಾವಿಂದ ಬರುತ್ತಲ್ಲ ಸ್ವಲ್ಪ ಜಾಸ್ತಿ ಪ್ರೆಸರ್ ನೀರು ತಗೊಳುತ್ತೆ. ನಮ್ಮ ಮಾಮ್ ಬಂದು ಎಲ್ಲ ಹುಡುಗನ ಬಾಯ್ಸ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದರೆ ಪಿಚ್ ರೆಡಿ ಮಾಡೋಕ್ಕೆ ಅಂತ. ಯಾಕೆಂದರೆ ಇವತ್ತು ನಾಳೆ ಫುಲ್ಲು ರಜಾ ಇರೋದ್ರಿಂದ ನಾಳೆ ನಾಡ್ದಿಲ್ಲೇ ಇರಬೇಕು. ನಮ್ಮದು ಹಬ್ಬದ ಮಾರನೆಗೆ ಮುನಿ ಅಂತ ಮಾಡ್ತೀವಿ ಹೊಸಡ್ಕಂತ. ಅದನ್ನು ನಾಳೆ ಸೋಮವಾರ ಬೀರೋದ್ರಿಂದ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಂಗಳವಾರ ಮಾಡ್ತಾಯಿದ್ದಾರೆ. ಅದಕ್ಕೆ ಎಲ್ಲ ಹುಡುಗರುಗಳೆಲ್ಲ ನಾಳೆಲ್ಲ ಇಲ್ಲೇ ಇರ್ತಾರೆ. ಇವಾಗ ಪಿಚ್ಚು ಸ್ವಲ್ಪ ಮಣ್ಣು ಅಲ್ಲಿ ಇಲ್ಲಿ ಕರೆಕ್ಟಾಗಿ ಬಾಲ್ ಬೀಳಲ್ಲ ಅಂತ ಈ ಟೈಲ್ಸ್ನ ಎತ್ಕೊಂಬತ್ತಾ ಇದ್ದಾರೆ. ಈ ಟೈಲ್ಸಿಂದನೇ ಪಿಚ್ ಇವಾಗ. ಮ್ಯಾಮ್ ಯಾವ ಥರ ಈ ಥರ ಕಂಡಿಡ್ತಿದ್ದೀನೋ ಇದೇ ಪಿಚ್ಚು. ಇದು ದೊಡ್ಡದು ನಿಜ. ಅದು ನಿಜ. ನಮ್ಮ ಮಾಮ್ ದೊಡ್ಡ ನಿಜ. ಇಷ್ಟು ತಗೊಳಕ್ಕೆ ಹಾಕ್ಬಿಟ್ರೆ ಈಗ ಪಿಚ್ ರೆಡಿ ಮಾಡೋದಿಲ್ಲ, ಏನೂ ಇಲ್ಲ. ಇವಾಗೆಲ್ಲ ಎತ್ತಾ ಇದ್ದಾರೆ. ಈಗ ಎಲ್ಲ ಹಿಡ್ಕೊಂಡು ಹೋಗೋದೆ ಇವಾಗ. ಚಿಂತು ಹಿಡ್ಕೊ. ಚಿಂತು ನಾನು ಹಿಡ್ಕೊತೀನಿ. ನಿಧಾನ ತೋರಿಸ್ತೀನಿ ಹಂಗೆ. ಹುಷ ಕರೆಕ್ಟ್ ಫುಲ್ ಹಿಡ್ಕೊ. ಫೈನಲಿ ಎತ್ಕೊಂಡ್ರಿ ಈಗ. ಇಲ್ಲಿ ತಗೊಂಡು ಹೋಗ್ತಾರೆ ಈಗ. ಇದು ಪಿಚ್ಚು ತಗೊಳಕಲಿಕ್ಕಿದ್ರೆ ಯಾವ ಥರ ಬಾಲ್ ಹಾಕೋದು ಏನಾದರೂ ಇಲ್ಲ ಮಸ್ತು. ಆದರೂ ಮಾಮ್ದು ಅನ್ನೊಂದು ಒಳ್ಳೆ ಪ್ಲಾನು. ಪಿಕ್ಚರ್ ರೆಡಿ ಮಾಡಿಲ್ಲ ಈಗ. ಮಾಮ ಪಾಪ 3 ದಿನದಿಂದ ಕಾಲ್ ಮಾಡಿದ್ರು ಪಿಕ್ಚರ್ ರೆಡಿ ಮಾಡ್ಬಿಟ್ಟು ಹೇಳು ಅಂತ. ನಾನು ಒಂದು ಇಬ್ಬರು ಹೇಳಿದೆ. ಇಲ್ಲ ಮಾಡ್ಬೋದು ಚೆನ್ನಾಗೈತೆ ಅಂದರು. ಆಗಿಲ್ಲ. ಚಿಂತು ಸ್ವಲ್ಪ ದೂರಪ್ಪ. ತಗೊಂಡು ಹೋದ್ರು. ಇದು DJ ಹಳ್ಳಿ ಬಾಯ್ಸ್ ಫೈನಲ್ಲಿ ತಂದು ಇಕ್ಕಿದ್ದಾರೆ. ಈಗ ಪಿಚ್ ರೆಡಿ ಆಯಿತು. ಇನ್ನೇನು ಇನ್ನು 30 ಮಿನಿಟ್ಸಲ್ಲಿ ಟೀಮರೆಲ್ಲ ಆಡದೆ. ಟೀಮ್ಗಳು ಕರ್ಕೊಂಡು ಬೆಡ್ಸಾಕೋರಲ್ಲ ಹುಷಾರ್ ಕಡ್ರಪ್ಪ. ಯಾಕೆಂದ್ರೆ ಒಳ್ಳೆ ಪಿಚ್ ಬಂದೈತೆ. ಯಾರು ದುಡ್ಡು ಹೋಗುತ್ತೆ ಗೊತ್ತಿಲ್ಲ. ನೋಡಿ ನಮ್ಮ ಬ್ಲಾಗರ್ ಹಾಕೊಂಡು ಆಗಿತ್ತಾ ಬಿದ್ದವನೇ. ಬ್ಲಾಗ್ ಮಾಡ್ತೀನಿ ಅಂತ ಬಂದ ನಮ್ಮ ಸಹವಾಸ ಮಾಡಿ ಏನೇನು ಮಾಡ್ತಾನೆ ನೋಡಿ. ಆದ್ರೂ ನೀನು ನಂಬಿಕೆ ಸರಿಯಾಗಿ ಕೆಲಸ ಕೊಡಬೇಕು.
ಹೇಳ್ದೆ ಅಲ್ಲ ನಂಗೆ. ಇಲ್ಲ ಅಣ್ಣ. ಫುಲ್ ಅಗಲ ಮಾಡೋಣ ಅವಾಗ ಅಲ್ಲ ಓಡ್ತೀವಲ್ಲ ಅಣ್ಣ ಅಲ್ಲಾಡುತ್ತೆ. ಇದು ನಮ್ಮ ಹರ್ದಾಕ್ಷಣ ಮತ್ತೆ ನಮ್ಮ ಗಿರಿಮ್ಮ ಅಧ್ಯಕ್ಷತೆಯಲ್ಲಿ ಪಿಚ್ಚು ಮಾಡಲೇಬೇಕು ಅಂತ ಈ ಟೈಲ್ಸೇ ತಂದು ಪಿಚ್ ಇದು ಇವ್ರ ಅಧ್ಯಕ್ಷತೆಯಲ್ಲಿ ಇವಾಗ ಮಾಡ್ತಾ ಇದೀವಿ. ಇವತ್ತು ನಾಳೆಲ್ಲ ಫುಲ್ ಕ್ರಿಕೆಟೇ. ನಮ್ಮ DJ ಹಳ್ಳಿ ಬಾಯ್ಸ್ ನಾವೆಲ್ಲ ಕಡೆಗೂ ಮಾಡಿಸಿದ್ರು. ಎಲ್ಲ ಕಣಗಳೆಲ್ಲ ನಮ್ಮ ಮಾಮ ಹರ್ದಾಕ್ಷಣ ಹುಡುಕಿ ಎಲ್ಲೂ ಪಿಚ್ಚು ಪಾಪ ಅವ್ರಿಗೂ ಸೆಟ್ ಆಗಲಿಲ್ಲ. ಆಮೇಲೆ ಇದು ಟೈಲ್ಸ್ನ ನೋಡಿ ತಗೊಂಡು ಪಿಚ್ಚು ರೆಡಿ ಮಾಡಿದ್ರು. ಸ್ವಲ್ಪ ನಾವೆಲ್ಲ 2:30ಗೆ ಹೇಳಿದ್ದು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ. ಇವಾಗ ಆಲೆ 3:45 ಆಯ್ತಾ ಬಂತು. ಹೆವಿ ಬಿಸಿಲಿರೋದ್ರಿಂದ ಕಾರಣ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಫುಲ್ಲು DJ ಹಳ್ಳಿ ಬಾಯ್ಸ್. ಇವಾಗ ಟೀಮ್ದು ಡಿವೈಡ್ ಎಲ್ಲ ಇದು ಒಂದು ನಿಮಿಷ. ಇವಾಗ ಹೆಂಗೆ ಅಂದ್ರೆ ಈಗ ಎಲ್ಲ ಡಿವೈಡ್ ಆಗ್ತಾ ಇದ್ದಾರೆ ಈಗ ಯಾರಿಗೆ ಅಂತ. ಅಣ್ಣ ಸ್ಟಾರ್ಟ್ ಮಾಡಿ ಅಣ್ಣ. ಈಗ ನಮಗೆ ಜಾಕಿಗೆ ದರ್ಶು ಇವನು ಡಿಕೆಗೆ ಯಶವಂತ. ಓಕೆ ಅಣ್ಣರ್ದು ಬ್ಯಾಟಿಂಗು ನಮ್ದು ಬೌಲಿಂಗು. ಓಕೆ 6 ಬಾಲ್ಗೆ 13 ರನ್ ಬೇಕಿದೆ. ಆಡ್ ಮ್ಯಾಮ್. ಇಲ್ಲಿ ಜ್ಯೂಸ್ ರೆಡಿ ಆಗ್ತಾ ಇದೆ. ಇಲ್ಲಿ ಡಕ್ಔಟ್ ಆದವ್ರಿಗೆ ಸಿಂಗಲ್ ರನ್ ಹೊಡ್ಕೋ ಜ್ಯೂಸ್ ಇಲ್ಲ. ಏನಿದ್ರು 4, 6 ಹೊಡೆದವ್ರು ಮಾತ್ರ ಇಲ್ಲಿ. ಅವ್ರ ನಂಬರ್ ಮೆನ್ಷನ್ ಮಾಡಿಸ್ಬಿಡಿ ಇಲ್ಲಿ. ಈ ತರ ಜ್ಯೂಸು ಯಾರು ಮಾಡಿರಲ್ಲ. ಮತ್ತೆ ಇದನ್ನ ಕುಡಿಬೇಕು ಬೇಡಬಾರ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಬರಲೇನಾ ಇಲ್ಲಿಗೆ ನಮ್ಮ ಯುಗಾದಿ ಹಬ್ಬದ ಕ್ರಿಕೆಟ್ ಎಂಡ್ ಆಯಿತು. ಮತ್ತೆ ಸಿಗೋಣ. ಯುಗಾದಿ ಹಬ್ಬದ ಏನು ವಿಶೇಷ ಅಂದರೆ ನಾವೆಲ್ಲ ನಮ್ಮ ಹಿರಿಕರಿಗೆ ಅಂದರೆ ನಮ್ಮ ಆಗಿನ ಕಾಲದಲ್ಲಿ ನಾವೆಲ್ಲ ತುಂಬ ತೀರೋಗಿರ್ತಾರಲ್ಲ ಅವ್ರಿಗೆಲ್ಲ ಒಂದು ಎಡೆ ಇಕ್ಕಿ ಪೂಜೆ ಮಾಡಿ ಅವ್ರಿಗೆ ಯುಗಾದಿ ಹಬ್ಬದಲ್ಲಿ ನಾವು ಇದನ್ನು ಮಾಡ್ತೀವಿ. ನಮಗಿದೆ ವರ್ಷ ಇಲ್ಲಿಗೆ ವರ್ಷ ಮತ್ತು ಯುಗಾದಿ ಹಬ್ಬ ಇಲ್ಲಿಗೆ ಮುಗೀತು. ಮತ್ತೆ ನಾಳೆ ಸಿಗೋಣ. ನಾವೆಲ್ಲ ಇವಾಗ ನಾಮಂಗಲ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮನ ಕರ್ಕೊಂಡೆ ಸ್ವಲ್ಪ ಅವ್ರು ಏನೋ ತೊಗೋಬೇಕು ಐಟಮ್ನ ಅಂದರು ಹಬ್ಬಕ್ಕೆ. ಹೋಗ್ತಾ ಇದ್ವಿ ಇವಾಗ. ನಮ್ಮ ಫ್ರೆಂಡ್ ಸಂತು ಅಂತ ಎಲ್ಲ ಹೇಟ್ ಮಾಡ್ಕೊಂಡು ಕೂತವನೆ. ಗಾಡೀಲಿ ಬಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿ ಹತ್ಕೊಳಮ್ಮ ಹೋಗೋಣ. ಹೋಗ್ತಾ ಇದ್ದೀವಿ ಇವಾಗ. ನಾಗಮಂಗ್ಲಾಗೆ ಬಂದು ಇವಾಗ ತೊಗೊಂಡೋಗ್ಬೇಕು ನಮ್ಮ ನಾಗಮಂಗ್ಲ. ನಾವು ಊರಿಂದ ಏನೇ ತೊಗೋಬೇಕು ಅಂದ್ರೂ ನಮ್ಮದೆಲ್ಲ ನಾಗಮಂಗ್ಲನೇ. ಇನ್ನೇಳಿ ನಮ್ಮ ಕೇಸರಿ ಟೆಂಪಲ್ ರೋಡಲ್ಲಿ ಒಂದು ಅಂಗಡಿ ಸಿಕ್ಕಿದೆ, ತೊಗೋತಾ ಇದ್ದೀವಿ. ನಮ್ಮಮ್ಮ ನೋಡ್ತಾ ಇದ್ದಾರೆ. ಮಾಡಿ ಯಾರು ದೊಡ್ಡದು ನೋಡ್ತಾ ಇದ್ದಾರೆ. ಇಷ್ಟಿಲ್ಲಮ್ಮ ಇದು ಓಕೆನಾ? ಇದು ನಮ್ಮ ಚಿಂತು ಬಂದಿದೆ ಚಪ್ಪಲ್ ಬೇರೆ ತೊಗೊಂಡು ತೋಟದ ಹತ್ರ ಹಾಕೊಳ್ಳೋ ತಿಲ್ಲಿ ಅಂತ. ಇದರಲ್ಲಿ ನಮ್ಮ ಪಾತ್ರೆ ತೊಗೊಂಡೋದ್ಮೇಲೆ ಶಿರಂತು ಶಮಿಕ್ಷ ಅಂತ ಒಂದು ನೇಮ್ ಹಾಕ್ತಾ ಇದ್ದಾರೆ. ನಮ್ಮ ಯಾವಾಗ ಬೇರೆ ಪಾತ್ರೆ ನಾವು ಇಟ್ಕೊಂಡು ಮಾಡೋಕ್ಕೆ ಮಿಸ್ ಆಗಿಬಿಡುತ್ತೆ ಅಂತ ಒಂಥರ ಮೊದಲಿನ ನೇಮ್ ಬಂದರೆ ಏನೋ ಒಂಥರ. ಫೈನಲಿ ನಮ್ಮ ಕಾರ್ಗೆ ಲೋಡ್ ಆಯಿತು ಮಾಡಿಕೊಂಡು. ಹೋಗಿ ಶಿಮಿಷ ಹಾಕಪ್ಪ, ಡೋರ್ ಹಾಕ್ಬಿಡಪ್ಪ. ಫೈನಲಿ ತಿನ್ನೋ ಶಾಪಿಂಗ್ ಆಯಿತು. ಬೇಸಿಗೆಗೆ ಎಲ್ಲ ತಣ್ಣಗೆ ಜ್ಯೂಸ್ ಗೀಸು ನಮ್ಮ ಬಾಯ್ಸ್ ಕಡೆಯಿಂದ. ನೆಕ್ಸ್ಟ್ ಇನ್ನು ಹೋಗ್ತಾ ಇರೋದೆ ಊರಿಗೆ. ಬಾಯ್ ಬಾಯ್ ನಾಮಂಗ್ಲಾಗ ಹೇಳಿ ಫೈನಲಿ ನಮ್ಮ ಮನೆಗೆ ಬಂತು ಪಾತ್ರೆ. ಓಹ್, ಇವನ್ಗಿಲ್ಲಿ ತೋಟದಾಗ ಓಡಾಡೋಕ್ಕೆ ಒಂದು ಚಪ್ಪಲಿನೂ ಬಂತು. ಇವತ್ತು ಮುನಿಯಪ್ಪ ಅಂತ ನಾವು ಮಾಡ್ತೀವಿ ತೋಟದಲ್ಲಿ. ಅದಕ್ಕೆ ಚಪ್ಪಲ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬಂದು ನಾವು ಯುಗಾದಿ ಹಬ್ಬ ಆದಮೇಲೆ ಬೆಳಗ್ಗೆ ಮಾಡಬೇಕಿತ್ತು. ಸೋಮವಾರ ಬಿದ್ದಿರೋದ್ರಿಂದ ಇವತ್ತು ಮಂಗಳವಾರ ಮಾಡ್ತಾಯಿದ್ದೀವಿ. ಫಸ್ಟು ಮೊಸರನ್ನ ತಲೆಗೆ ಮಾಡ್ತೀವಿ, ಆಮೇಲೆ
ಕೋಳಿ ಕುಯ್ದು ಇಲ್ಲೇ ತೋಟದಲ್ಲೇ ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ದೇವ್ರಿಗೆ ಎಡೆ ಹಾಕಿ ಎಲ್ಲ ಊಟ ಮಾಡ್ಕೊಂಡು ಹೋಗ್ತೀವಿ. ಇದೊಂದು ಹೊಂಗೆ ಮರ, ಚಿಕ್ಕದೊಂದು ಮರ ಇತ್ತು, ಇದರಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಈಗ ನನ್ನ ಗಾಡಿ ಮೇಲೆ ಹಾಕ್ಕೊಂಡಿದ್ದೀನಿ, ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಸೊಪ್ಪು ತೊಗೊಬಂದು ಸ್ವಲ್ಪ ಹೇಗೋ ನನಗೆ ಗೊತ್ತಿರೋಂಗೆ ಸ್ವಲ್ಪ ಮುನೇಶ್ವರನ ಟೆಂಪಲ್ಲು ರೆಡಿ ಮಾಡಿದ್ದೀನಿ. ದೇವರ ಪೂಜೆ ಇವಾಗ ಜಸ್ಟ್ ಆಯಿತು. ಮುನೇಶ್ವರ ಅಂತ ಸ್ವಾಮಿ, ನಾವು ಇದನ್ನ ತೋಟದ ಮನೆಯಲ್ಲೇ ಮಾಡ್ತೀವಿ. ಫಸ್ಟ್ನೇ ಎಡೆನ ಮೊಸರನ್ನ ತಳಿಗೆ ಅಂತ ಮಾಡಿ ದೇವ್ರಿಗೆ ಎಡೆ ಹಾಕ್ತೀವಿ. ಆಮೇಲೆ ಮತ್ತೆ ಇಲ್ಲೇ ನಾವು ಕೋಳಿ ಕುಯ್ದು ಇಲ್ಲೇ ಮತ್ತೆ ಅದನ್ನು ಇಲ್ಲೇ ಅಡುಗೆ ಮಾಡಿ ಮತ್ತೆ ಎರಡನೇ ಎಡೆನ ನಾನ್ ವೆಜ್ ಇಕ್ಬೇಕು. ನಾವು ನಮ್ಮ ಅಡುಗೆ ಮಾಡ್ತಾ ಇದ್ದಾರೆ ತೋಟದಲ್ಲಿ. ವರ್ಷ ಮಾಡ್ತೀವಿ. ಯುಗಾದಿ ಆದ್ಮೇಲೆ ಬೆಳಿಗ್ಗೆ ಮಾಡಬೇಕಿತ್ತು, ಬೆಳಿಗ್ಗೆ ಸೋಮವಾರ ಬಿದ್ದೋದ್ರಿಂದ ನಾನ್ ವೆಜ್ ಮಾಡೋಣ. ನೆಕ್ಸ್ಟ್ ರೆಡಿ ಮಾಡಬೇಕು. ಈ ಚೋಟಾ ಬಾಯ್ಸ್ಗೆಲ್ಲ ಲೀಡರ್ ನಾನೇ, ಅರುಣ್ ಕುಮಾರ್ ಅಂತ. ಬರ್ತೀನಿ. ನೆಕ್ಸ್ಟು ದೇವ್ರದ್ದು ಈ ಪೂಜೆದ ಒಂದು ಎಡೆ ಫೋಟೋ ಕಳಿಸ್ತೀನಿ. ದೇವ್ರಿಗೆ ನಮ್ಮ ಮುನೇಶ್ವರಾಗೆ ನಾನ್ ವೆಜ್ ಎಡೆನೂ ಆಯಿತು. ಅಷ್ಟು ಫೈನಲ್ ಆಗಿ ನಮ್ಮ ಬಾಯ್ಸ್ ಎಲ್ಲ ಊಟ ಮಾಡಿದ್ರು, ನಮ್ಮದು ಊಟ ಆಯಿತು. ನಾವು ದೇವ್ರ ಹತ್ರನೇ ಅಲ್ಲೇ ಕೂತ್ಕೊಂಡು ಊಟ ಮಾಡಿದ್ವು. ಮತ್ತೆ ಅಲ್ಲಿ ಎಲೆನೂ ಎತ್ತಂಗಿಲ್ಲ ಈ ದೇವ್ರ ಇದರಲ್ಲಿ, ಅದನ್ನ ಎಲೆ ಹಂಗೆ ಬಿಡಬೇಕು. ಸ್ವಲ್ಪ ಎಳ್ನೀರನ್ನ ಇಲ್ಲೇ ಓಪನ್ ಮಾಡ್ಕೊಂಡು ಬಾಟಲ್ಗೆ ಹಾಕ್ಕೊಂಡು ಸೋಸ್ಕೊಂಡು ಬೆಂಗಳೂರಿಗೆ ತೊಗೊಂಡೋಗ್ತಾ ಇದ್ದೀವಿ. ಚಿರಣ್ ಸರ್ ಕಾಯಿ ಬೇರೆ ತಿಂತವನೆ. ಚೆನ್ನಾಗಿದೆ ಸರ್ ಕಾಯಿ, ಓಕೆನಾ? ಇನ್ನೊಂದು ಸ್ವಲ್ಪ ಎಳ್ನೀರನ್ನ ನಾನು ಅವಾಗ ಬಂದಾಗೆಲ್ಲ ಎಳ್ನೀರು ತೊಗೊಂಡೋಗ್ಬಿಡ್ತೀನಿ ನಮ್ಮ ಅಕ್ಕರಿಗೆ. ಫೈನಲಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಅಮ್ಮಂಗೆ ಹಂಗೆ ಒಂದು ಬಾಯಿ ಹೇಳ್ಬಿಟ್ಟೆ, ಅಮ್ಮ ಬಾಯ್. ಸರಿ ಕಣ, ಬಾಯ್ ಕಣಮ್ಮ. ಮುಂಚೆ ಬಾಯಿ ಹೇಳುತ್ತಿದ್ದು ಅಜ್ಜಿಗೆ. ನಮ್ಗೆ ಜನ್ಮ ಕೊಟ್ಟಿದ್ದು ನಮ್ಮೂರಾದ್ರೆ ನಮಗೆ ಜೀವನ ಕೊಡ್ತಾ ಇರೋದು ನಮ್ಮ ಬೆಂಗಳೂರು. ನಮ್ಮ ಬೆಂಗಳೂರನ್ನ ನಾವು ಸಾಯೋವರೆಗೂ ನಮ್ಮ ಲೈಫ್ ಲಾಂಗ್ ನಾವು ಯಾವತ್ತೂ ಮರೆಯಲ್ಲ. ಯಾಕೆಂದರೆ ನಾವೆಲ್ಲ ಪ್ರತಿಯೊಬ್ಬ ನಾನು ಬದುಕೋಕ್ಕೆ ನಮ್ಗೆ ಲೈಫ್ ಕೊಡ್ತಾ ಇರೋದೇ ನಮ್ಮ ಬೆಂಗಳೂರು. ಸರಿ ಗಾಯ್ಸ್, ಬರೋಣ. ಥ್ಯಾಂಕ್ ಯು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಬಂಡಿ ಮಕ್ಕಳಮ್ಮ.